ಬೆಂಗಳೂರಿನ ಮತ್ತೊಂದು ಐತಿಹಾಸಿಕ ರಸ್ತೆ ಬಿ ವಿ ಕೆ ಅಯ್ಯಂಗಾರ್ ರಸ್ತೆ. ಗೊತ್ತಲ್ಲ ನಿಮಗೆಲ್ಲ, ಬಿ ವಿ ಕೆ ಅಯ್ಯಂಗಾರ್ ರೋಡ್ ನೀವು ನೋಡೇ ಇರುವಂಥ ರಸ್ತೆ. ಏನು ಬಿ ವಿ ಕೆ ಅಯ್ಯಂಗಾರ್ ಯಾರು? ಬಿಂಡಿಗನವಲೆ ಕೃಷ್ಣಯ್ಯಂಗಾರರು. ಬಿಂಡಿಗನವಲೆ ಕೃಷ್ಣಯ್ಯಂಗಾರ್ ರಸ್ತೆ ಅದು, ಅವರ ಹೆಸರಲ್ಲೇ ಇರೋವಂಥ ರಸ್ತೆ. ಇವ್ರ ತಾತನ ಹೆಸರು ಬಿಂಡಿಗನವಲೆ ಕೃಷ್ಣಯ್ಯಂಗಾರ್ ಅಂತಲೇ, ಬಿ ವಿ ಕೆ ಅಯ್ಯಂಗಾರ್ ಅಂತಲೇ. ಲಾರ್ಡ್ ಬೌರಿಂಗ್ ಕಮಿಷನರ್ ಆಫ್ ಮೈಸೂರು ಸ್ಟೇಟ್ ಆಗಿದ್ದಂಥ ಕಾಲದಲ್ಲಿ ಕೋಲಾರಕ್ಕೆ ಅವರನ್ನು ಡಿಸ್ಟ್ರಿಕ್ಟ್ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಪ್ರಪ್ರಥಮ ಕನ್ನಡಿಗ, ಡಿ ಸಿ ಆದಂಥ ಪ್ರಪ್ರಥಮ ಕನ್ನಡಿಗ ಇದೇ ಬಿಂಡಿಗನವಲೆ ಕೃಷ್ಣಯ್ಯಂಗಾರರು, ದೊಡ್ಡ ಕೃಷ್ಣಯ್ಯಂಗಾರರು, ಬಿ ವಿ ಕೆ ಅಯ್ಯಂಗಾರರು. ಅರ್ಥಾಯ್ತಾ? ಬೌರಿಂಗ್ ಕಾಲದಲ್ಲಿ ಅಂಥ ದಕ್ಷನಾದಂಥ ಅಧಿಕಾರಿ ಬಿ ವಿ ಕೆ ಅಯ್ಯಂಗಾರ್ ಅಂದರೆ. ಅವರು ಇವ್ರನ್ನ ಕೋಲಾರ ಜಿಲ್ಲೆಯ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಅದಾದ ಕೆಲವೇ ವರ್ಷಗಳಲ್ಲಿ ದಿಲ್ಲಿಗೆ ಕ್ವೀನ್ ವಿಕ್ಟೋರಿಯಾ ಬಂದಾಗ ಭಾರತದ ಅತ್ಯಂತ ದಕ್ಷ ಅಧಿಕಾರಿಗಳಿಗೆ ತನ್ನ ಸ್ವಂತ ಹಸ್ತದಿಂದ ಪದಕವನ್ನು ಕೊಡ್ತಾಳೆ. ಆಗ ಪ್ರಪ್ರಥಮ ಕನ್ನಡಿಗ ಮತ್ತು ಏಕೈಕ ಕನ್ನಡಿಗ ಇದೇ ಬಿಂಡಿಗನವಲೆ ಕೃಷ್ಣಯ್ಯಂಗಾರರು ಬೆಂಗಳೂರಿಂದ ದಿಲ್ಲಿಗೆ ಹೋಗಿ ಮಹಾರಾಣಿ ವಿಕ್ಟೋರಿಯಾ ಕೈಯಲ್ಲಿ ಪದಕ ಇಸ್ಕೊಂಡ್ಬಂದಂಥ ಪ್ರಪ್ರಥಮ ಕನ್ನಡಿಗ ಬಿಂಡಿಗನವಲೆ ಕೃಷ್ಣಯ್ಯಂಗಾರರು. ಅವರ ಮೊಮ್ಮಗನೇ ಈ ಬಿ ವಿ ಕೆ ಅಯ್ಯಂಗಾರರು, ಬಿಂಡಿಗನವಲೆ ಕೃಷ್ಣಯ್ಯಂಗಾರರು. ಇವಾಗ ಕೆಂಪೇಗೌಡ ಥಿಯೇಟ್ರ್ ಇತ್ತು, ಹಳೆ ಬೆಂಗಳೂರಿನವರಾದರೆ ನಿಮ್ಗೆ ಗೊತ್ತಿರುತ್ತೆ. ಇವಾಗ ಅಲ್ಲೊಂದು ಕಾಂಪ್ಲೆಕ್ಸ್ ಆಗಿದೆ, ಅದು ಕೆಂಪೇಗೌಡ ಥಿಯೇಟ್ರ್ ಇತ್ತಲ್ಲ, ಅದೇ ಇವ್ರ ಮನೆ. ಆ ಬೀದಿಗಿದ್ದಂಥ ಏಕೈಕ ದೊಡ್ಡ ಬಂಗಲೆ ಇವ್ರದ್ದು, ಬಿ ವಿ ಕೆ ಅಯ್ಯಂಗಾರರ ಮನೆ. ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆ ರಸ್ತೆಯಲ್ಲಿ ಬಂದಾಗ ರೋಡ್ ವೈಡನಿಂಗ್ ಹೇಳಿ ಹೋಗ್ತಾರೆ. ರೋಡ್ ವೈಡನಿಂಗಿಗೆ ಮಾರ್ಕ್ ಮಾಡಿದಾಗ ಈ ಬಿಂಡಿಗನವಲೆ ಕೃಷ್ಣಯ್ಯಂಗಾರ್ ಮನೆಯೂ ಮಾರ್ಕ್ ಆಗೋಗುತ್ತೆ. ಆಗ ಬಿ ವಿ ಕೆ ಅಯ್ಯಂಗಾರ್ ಹೇಳ್ತಾರೆ, ನನಗೆ ಒಂದೇ ಒಂದು ರೂಪಾಯಿ ಕೊಡಬೇಡಿ, ಇಡೀ ಮನೆಯೇ ನಾನು ಬಿಟ್ಬಿಡ್ತೀನಿ, ಸರ್ಕಾರದಿಂದ ನಂಗೆ ಏನು ಬೇಡ, ಇದು ನಾನು ಮಾಡುವಂಥ ಒಂದು ಸೇವೆ ಅಂಥೇಳಿ ಇಡೀ ಮನೆಯ ಸರ್ಕಾರಕ್ಕೆ ಉಚಿತವಾಗಿ ಬಿಟ್ಕೊಟ್ಟಂಥ ಪುಣ್ಯಾತ್ಮ ಇದೇ ಬಿಂಡಿಗನವಲೆ ಕೃಷ್ಣಯ್ಯಂಗಾರರು. ನೋಡ್ರಿ, ಆ ರೋಡ್ ವೈಡ್ನಿಂಗ್ ಆಗುತ್ತೆ. ವೈಡ್ನಿಂಗ್ ಆದಮೇಲೆ ಒಂದು ಚೂರು ಜಾಗ ಉಳ್ಕೊಳ್ಳುತ್ತೆ. ಆ ಚೂರು ಜಾಗ ಎಷ್ಟಪ್ಪ ಅಂದರೆ, ಆ ಚೂರು ಜಾಗನ ಕೊಂಡ್ಕೊಂಡಂಥ ಮುನಿಯಪ್ಪ ಅನ್ನೋರು ಅಲ್ಲಿ ಕೆಂಪೇಗೌಡ ಥಿಯೇಟ್ರ್ ಕಟ್ತಾರೆ, ಅವರೇ ಅದರ ಓನರ್. ಅದು ಹೋಗಿ ಈಗ ಅಲ್ಲೊಂದು ಬಿಲ್ಡಿಂಗ್ ಬಂದಿದೆ, ಈಗ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿದೆ. ನೋಡ್ರಿ ಹೇಗೆ ತಲೆಮಾರುಗಳು ಬೆಂಗಳೂರನ್ನು ಕಟ್ಟಿ ಹೋಗಿದ್ದಾವೆ ಅನ್ನೋದಕ್ಕೆ ಬಿಂಡಿಗನವಲೆ ಕೃಷ್ಣಯ್ಯಂಗಾರ್ ತಾತ ಅಯ್ಯಂಗಾರರು, ಮೊಮ್ಮಗ ಬಿಂಡಿಗನವಲೆ ಕೃಷ್ಣಯ್ಯಂಗಾರರು ನಿದರ್ಶನ. ಬಿಂಡಿಗನವಲೆ ಕೃಷ್ಣಯ್ಯಂಗಾರು, ಬಿ ವಿ ಕೆ ಅಯ್ಯಂಗಾರು ನಾವೆಲ್ಲರೂ ನೆನೆಯಬೇಕಾದಂಥ ಪ್ರಾತಸ್ಮರಣೀಯ ಮಹಾನುಭಾವರಲ್ಲಿ ಒಬ್ಬರು. ಬೆಂಗಳೂರನ್ನು ಕಟ್ಟಿದಂಥ ಪುಣ್ಯಾತ್ಮರಲ್ಲಿ ಬಿ ವಿ ಕೆ ಅಯ್ಯಂಗಾರು ಒಬ್ಬರು, ಭಾಳ ಪ್ರಮುಖವಾದಂಥವ್ರು. ನಾವೆಲ್ಲ ಬಿ ವಿ ಕೆ ಅಯ್ಯಂಗಾರನ್ನ ಶ್ರದ್ಧಾಭಕ್ತಿಪೂರ್ವಕವಾಗಿ ನೆನೆಯೋಣ. ನೀವು ಬಿ ವಿ ಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಓಡಾಡ್ತೀರ, ಎಲ್ಲೇ ನೀವು ಬೆಂಗಳೂರಿನವ್ರು ಅನ್ಸ್ಕೊಳ್ಳೋದೇ ಇಲ್ಲ. ಓಡಾಡ್ಬೇಕಾದ್ರೆ ಆ ಕಾರ್ನರ್ ಬಿಲ್ಡಿಂಗಿಗೆ ಬಂದಾಗ ನೀವು ಅಲ್ಲಿ ಕೆಂಪೇಗೌಡ ಥಿಯೇಟ್ರ್ ಇತ್ತು, ಬಿ ವಿ ಕೆ ಅಯ್ಯಂಗಾರರ ಮನೆ ಇತ್ತು ಅಂತ ನೆನೆಸ್ಕೊಳ್ಳಿ. ಗೊತ್ತಾಯ್ತಾ?